ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಸಿಂಗಲ್ ಆಗಿದ್ದು ಮದುವೆ ಆಗೋದಕ್ಕೆ ಹುಡುಗಿ ಅಥವಾ ಆಂಟಿನ ಇಷ್ಟಪಡ್ತಿದ್ದೀರಾ? ಬನ್ನಿ, ನಿಮಗೆ ಯಾರು ಬೇಕೋ ಅವ್ರನ್ನ ನಾವು ಕರೆಕ್ಟಾಗಿ ಮ್ಯಾಚ್ ಆಗಿರೋರನ್ನ ಮ್ಯಾಚ್ ಮಾಡಿಬಿಟ್ಟು ಕೊಡ್ತೀವಿ. ಸೊ ಪ್ರಸ್ತುತ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಒಂದು ಜಿಮೇಲ್ ಐಡಿಗೆ ಪ್ರಸ್ತುತ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ. ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥದ್ದು ಗಿರಿಜಾ ಅಂತ. ಅವರ ಫೋಟೋ ಸಮೇತ ವಿವರಣೆ ಕಳಿಸಿದ್ದಾರೆ. ಏನಿದರ ಮಾಹಿತಿ ಅಂತ ಪಿನ್ ಟು ಪಿನ್ ಮಾಹಿತಿ ಹೇಳ್ತಾ ಹೋಗ್ತೀನಿ. ಎರಡನೇ ಮದುವೆ ಆಗಬೇಕು ಅಂತ ಗಿರಿಜಾ ಅವರು ಕಳಿಸಿರ್ತಕ್ಕಂಥದ್ದು ತುಮಕೂರಿನ ಮಾಡಾಳ್ ಎಂಬ ಒಂದು ಊರಿನಿಂದ ಕಳಿಸಿದ್ದಾರೆ. ಇವರ ವಯ ಬಂದು 30 ವರ್ಷದ ಮೇಲ್ಗಡೆ ಆಗಿದೆ. ಕರೆಕ್ಟಾಗಿ ಇವರಿಗೆ ನೆನಪಿಲ್ಲ ಅಂತ ಹೇಳಿರೋದು. ಸೊ ನನಗೆ ಮೊದಲನೇ ಗಂಡ ಬಿಟ್ಟಿರ್ತಕ್ಕಂಥದ್ದು 2 ವರ್ಷಗಳ ಹಿಂದೆಯೇ ಬಿಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಜಿಗುಪ್ಸೆಯಿಂದ ಕೂಡಿರ್ತಕ್ಕಂಥ ನನ್ನ ಒಂದು ಬಾಳಿನಲ್ಲಿ ಒಬ್ಬ ಒಳ್ಳೆಯ ಹುಡುಗ ಬರಬೇಕು ಅಂತ ಆಸೆ ಆಗ್ತಾಯಿದೆ ಅಂತ ಹೇಳಿರೋದು. ಸೊ 3 ವರ್ಷಗಳಿಂದ ಒಂಟಿಯಾಗಿದ್ದೇನೆ. ಸೊ ಮನೆಯವರ ಒಪ್ಪಿಗೆಯನ್ನು ತೆಗೆದುಕೊಂಡು ಇವಾಗ ಎರಡನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನೋಡೋದಕ್ಕೆ ಸ್ಲಿಮ್ ಆಗಿದ್ದು ತೆಳ್ಳಗಿನ ಒಂದು ಮೈಕಟ್ಟು ಹೊಂದಿರತಕ್ಕಂತಹ ಈ ಒಂದು ಗಿರಿಜಾ ಅವರು ನೋಡೋದಕ್ಕೆ ಈ ರೀತಿಯಾಗಿದ್ದಾರೆ. ನೋಡಿ, ಕೂದಲು ಬಿಟ್ಟಿದ್ದಾರೆ, ಜೊತೆಗೆ ಸಾರಿ ಉಟ್ಕೊಳ್ತಾರೆ. ನೋಡೋದಕ್ಕೆ ಸ್ವಲ್ಪ ಮೂಗು ದಪ್ಪ ಇದೆ ಆ್ಯಂಡ್ ಲಕ್ಷಣವಾಗಿರ್ತಕ್ಕಂಥ ಗಿರಿಜಾ ಅವ್ರನ್ನ ಮದುವೆ ಆಗುವಂಥ ಹುಡುಗ ಈ ರೀತಿಯಲ್ಲಿ ಪಾಯಿಂಟ್ಗಳಲ್ಲಿ ಸೆಲೆಕ್ಷನ್ ಆಗಬೇಕು. ಮೊದಲನೇದಾಗಿ ಅವರು ಶಿಕ್ಷಣ ಪಡೆದಿರಬೇಕು. ಶಿಕ್ಷಣ ಪಡೆದು ಆ್ಯಂಡ್ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಸಿಕ್ಕರೆ ಇನ್ನೂ ಕೂಡ ಒಳ್ಳೆಯದು ಅಂತ ಹೇಳಿದ್ದಾರೆ. ಎರಡನೇದಾಗಿ, ನಾನು ಕೂಡ ಕೆಲಸಕ್ಕೆ ಹೋಗ್ತೇನೆ, ನೀವು ನನಗೆ ಎಷ್ಟು ಪ್ರೀತಿ ಮಾಡ್ತೀರಾ, ಎಷ್ಟು ಕೇರ್ ಮಾಡ್ತೀರಾ, ಅದರ ಮೇಲೆ ನಾನು ನಿಮಗೆ ಏನು ಕೊಡಬೇಕು ಎಲ್ಲನೂ ಕೂಡ ಕೊಡ್ತಾ ಹೋಗ್ತೀನಿ ಅಂತ ಹೇಳಿರೋದು. ಸೊ ನನಗೆ 2ನೇ ಮೀಟ್ ಆದಾಗ ನೀವು ಪ್ರಸ್ತುತ 1ನೇ ಮೀಟಲ್ಲಿ ನಾವಿಬ್ಬರು ಮಾತಾಡ್ಕೊಳ್ಳೋಣ. ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ಇರಬಾರ್ದು, ಸಮಾಜದಲ್ಲಿ ಹೆಸರು ಬರದೇ ಇರೋ ರೀತಿಯಲ್ಲಿ ಹೆಂಗಿರಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ಕೊಳ್ಳೋಣ. 2ನೇ ಮೀಟಲ್ಲಿ ನನ್ನನ್ನು ನೀವು ರೂಮ್ಗೆ ಕರ್ಕೊಂಡು ಹೋಗಿ ಸೊ ನನಗೆ ನೋವು ಆಗುವ ಥರ ಒಂದು ಮಾಡಬೇಕು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದೇನು ಓಪನ್ ಅಪ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. 2ನೇ ಮೀಟಲ್ಲಿ ಯಾವ ರೀತಿಯಲ್ಲಿ ಇವರಿಗೆ ಮಾಡ್ತೀರಾ ಅದನ್ನು ಕೂಡ ಕನ್ಸಿಡರ್ ಮಾಡಿಬಿಟ್ಟು ನೀವು ಅವರನ್ನು ಮದುವೆ ಆಗಬೇಕು ಇಲ್ವೋ ಅಂತ ಅವರೇ ಹೇಳ್ತಾರೆ ಅಂತ ಹೇಳಿದ್ದಾರೆ. ಸೊ ಜೋಡಿ ಹಕ್ಕಿಗಳ ಥರ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಅಂಟ್ಕೊಂಡು ಒಬ್ರಿಗೊಬ್ಬರು ನೋವು ಮಾಡದಿರೋ ರೀತಿಯಲ್ಲಿ ಒಟ್ಟಿಗೆ ಇರೋಣ, ಏನೂ ಕೂಡ ತೊಂದರೆ ಆಗದಿರೋ ರೀತಿಯಲ್ಲಿ ಇರೋಣ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಸೊ ಈ ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಳ್ಳೇಬೇಕು ಅವರು ನಿಮಗೆ ಮದುವೆ ಆಗಬೇಕು ಅಂತಂದರೆ. ಇನ್ನು ಅವ್ರ ಹತ್ರ ಒಂದು ಕಾರ್ ನೋಡಿ, ಇದೇ ಅವ್ರ ಹತ್ರ ಇರತಕ್ಕಂತಹ ಕಾರು ದ ತಾರಾ ಮಾಡೆಲಲ್ಲಿ ಈ ಒಂದು ಕಾರ್ ಇರ್ತಕ್ಕಂಥದ್ದು 2 ವೇರಿಯಂಟಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ವೈಟಲ್ಲಿ ಮತ್ತು ಬ್ಲೂ ಅಲ್ಲಿ ಈ ರೀತಿಯ ಕಾರ್ಗಳು ಬರುತ್ತೆ. ಸೊ ಮಾಹಿತಿ ಏನಕ್ಕೆ ಬೇಕು, ಅವಶ್ಯಕತೆ ಇಲ್ಲ ಕಾರಿನ ಬಗ್ಗೆ ಅಂತಂದರೆ. ಏನಕ್ಕೆ ಅಂತಂದರೆ, ಇವರು ಪ್ರಸ್ತುತ ಈ ಒಂದು ಕಾರನ್ನು ತೆಗೆದುಕೊಳ್ಳಲು ಮುಖ್ಯವಾಗಿರ್ತಕ್ಕಂಥ ಕಾರಣ ಸುತ್ತಾಡೋದಕ್ಕೆ, ಓಡಾಡೋದಕ್ಕೆ ಅಂತ ಅವರ ಹಸ್ಬೆಂಡ್ ಅವರು ತೆಗೆದುಕೊಂಡಿರ್ತಾರೆ. ಸೊ ಪ್ರಸ್ತುತ ಹಸ್ಬೆಂಡ್ ಅವರು ತೆಗೆದುಕೊಂಡಿರ್ತಕ್ಕಂಥ ತಕ್ಷಣ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಡ್ರೈವರ್ನ ಬಿಟ್ಬಿಟ್ಟು ಅವರು ಮನೆಯಿಂದ ಹತ್ಕೊಂಡು ನಡ್ಕೊಂಡು ಅಂತ ಓಡಾಡ್ತಿದ್ರು. ಸ್ವಲ್ಪ ಭಯ ಇತ್ತು ಅವ್ರಿಗೆ, ಆಕ್ಸಿಡೆಂಟ್ ಅಂತ ಈ ರೀತಿ ಆಗಬಾರ್ದು ಅಂತ. ಆ್ಯಂಡ್ ಒಳ್ಳೆಯ ಒಂದು ಕಾರು. ಸೊ ಇವರನ್ನು ಮದುವೆ ಆದರೆ ಇದು ನಿಮಗೆ ವರದಕ್ಷಿಣೆಯ ಒಂದು ರೂಪದಲ್ಲಿ ಸಿಗುತ್ತೆ ಅಂತ ಅದನ್ನು ಕೂಡ ಅವ್ರು ಹೇಳಿದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆಯ ಆಫರು. ಆ್ಯಂಡ್ 2 ಡೋರ್ಸ್ ಇದೆ ಸ್ನೇಹಿತರೆ. ಅಪ್ ಟು ಈ ಕಡೆಯಿಂದ ಮತ್ತು ಆ ಕಡೆಯಿಂದ ಸೇರಿದರೆ ಒಟ್ಟಿನಲ್ಲಿ 2 ಡೋರ್ಸ್ ಕೂಡ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಪವರ್ಫುಲ್ ಆಗಿರ್ತಕ್ಕಂಥ ಸ್ಟೇರಿಂಗ್ ಆಪ್ಷನ್ ಇದೆ. ಆ್ಯಂಡ್ ಬೇಯಿಂಗ್ ಫುಲ್ ಆರ್ ಆನ್ ದ ಡೀಸೆಲ್ ವೇರಿಯಂಟ್ ಅಂತ ಇದೆ ಸ್ನೇಹಿತರೆ. ಸೊ ನೋಡ್ಕೊಳ್ಳಿ, ಒಳ್ಳೆಯ ಒಂದು ಕಾರು. ಅವರು ಜೊತೆಗೆ ಅವರಿಂದ ಬರ್ತಕ್ಕಂಥ ದುಡ್ಡು ಯಾವುದು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಮಾಡಬೇಕಾಗಿದ್ದಷ್ಟೇ ನಿಮ್ಮ ಹೆಸರು, ಜೊತೆಗೆ ನೀವು ವಾಸವಾಗಿರ್ತಕ್ಕಂಥ ಸ್ಥಳ ಎಲ್ಲಿ, ಅಂದರೆ ಹುಟ್ಟಿದಂಥ ಸ್ಥಳ, ಇವಾಗ ಇರ್ತಕ್ಕಂಥ ಸ್ಥಳ ಎಲ್ಲಿ, ಮತ್ತು ನಿಮಗೆ ಇರತಕ್ಕಂತಹ ಒಂದು ಮೊಬೈಲ್ ನಂಬರ್ ಎಲ್ಲನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ. ಖುದ್ದಾಗಿ ಪಿನ್ ಟು ಪಿನ್ ಪ್ರತಿಯೊಂದನ್ನು ಚೆಕ್ ಮಾಡಿ ಅವರಿಗೆ ಇಷ್ಟ ಆದವರಿಗೆ ಕಾಲ್ ಮಾಡ್ತಾ ಹೋಗ್ತಾರೆ. ಸೊ ಒಂದು 4 ಜನಕ್ಕೆ ಕಾಲ್ ಮಾಡಿ ಅದರಲ್ಲಿ ಸೆಲೆಕ್ಷನ್ ಆದರೆ ಓಕೆ, ಇಲ್ಲಾಂದರೆ ಅವ್ರನ್ನ ಬಿಟ್ಬಿಟ್ಟು ಮತ್ತೊಬ್ಬರನ್ನ ಈ ರೀತಿಯಾಗಿ ಅವರು ಸೆಲೆಕ್ಷನ್ ಆಗೋವರೆಗೂ ಒಬ್ಬೊಬ್ಬರಿಗೆ ರೀಪ್ಲೈ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅವರು ಖುದ್ದಾಗಿ ಅವರೇ ನಮಗೆ ಕಾಲ್ ಮಾಡಿಬಿಟ್ಟು ಹೇಳಿರೋದು. ಆ್ಯಂಡ್ ಇದರ ಒಳಗಡೆ ಇರ್ತಕ್ಕಂಥ ಕಂಫರ್ಟೇಬಲ್ ಆಗಿರ್ತಕ್ಕಂತಹ ಸೀಟ್ಸ್ ಕೂಡ ನೋಡ್ಕೊಳ್ಬೋದು. 3 ಸೀಟ್ಸ್ ಇದೆ ಹಿಂದಿನ ಭಾಗದ್ದು, ಮುಂದ್ಗಡೆ 2 ಸೀಟ್ಸ್ ಇದೆ. ಆ್ಯಂಡ್ 2 ವೇರಿಯಂಟಲ್ಲಿದೆ ಮತ್ತು ಸ್ಟೇರಿಂಗ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ, ಸ್ಮೂತ್ ಆಗಿದೆ, ವೆರಿ ಜರ್ನಿ ಕೂಡ ಆಗುತ್ತೆ. ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್, CC 1336 ಅಲ್ಲಿ CC ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎಲ್ಲ ಕಾರ್ಗೂ ಸೇಮ್ ಇರುತ್ತೆ. ಅಪ್ ಟು ಸ್ವಲ್ಪ ಡಿಸೈನಬಲ್ ಕಾರ್ ಇದ್ದರೆ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟು ಈ ಒಂದು ಕಾರಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿ ಯಾವುದಾದ್ರೂ ಪ್ರೊಫೈಲ್ಗಳು ಬಂದರೆ ನಾನೇ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲನ್ನು